ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಮತ್ತೆ ಚಾಲ್ತಿಗೆ ಬಂದಿದೆ ಪೆನ್ ಡ್ರೈವ್ ವಿಚಾರ. ಇದೀಗ ಹರಿಪ್ರಸಾದ್ ಅವರು ಪೆನ್ ಡ್ರೈವ್ ವಿಚಾರವನ್ನ ತನ್ನ ಅಸಮಾಧಾನ ಎಲ್ಲವನ್ನು ಭಿನ್ನಾಭಿಪ್ರಾಯ ಎಲ್ಲವನ್ನೂ ಕೂಡ ಪೆನ್ ಡ್ರೈವ್ ನಲ್ಲಿ ಇಟ್ಟಿರ್ತೀನಿ ಅಂತ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಪೆನ್ ಡ್ರೈವ್ ಪ್ರಸ್ತಾಪ ಬಂದಿದೆ. ಸ್ವಪಕ್ಷೀಯರ ವಿರುದ್ಧವೇ ಪೆನ್ ಡ್ರೈವ್ ಬಾಂಬ್ ಅನ್ನ ಸಿಡಿಸಿದ್ರ ಬಿಕೆ ಹರಿಪ್ರಸಾದ್ ಅನ್ನೋ ಪ್ರಶ್ನೆ ಮನೆ ಮಾಡಿದೆ. ಏನೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಪೆನ್ ಡ್ರೈವ್ ನಲ್ಲಿ ಇಟ್ಟು ಆಮೇಲೆ ಹೇಳ್ತೀನಿ, ಚುನಾವಣೆ ಮುಗಿಯೋವರೆಗೂ ಭಿನ್ನಾಭಿಪ್ರಾಯ ಪೆನ್ ಡ್ರೈವ್ ನಲ್ಲಿ ಇಡ್ತೀನಿ ಅಂತ ಬಹಿರಂಗವಾಗಿ ಅವರು ಹೇಳ್ಕೊಂಡಿದ್ದಾರೆ. ನಾನು ಬೆಳೆಸಿದವರು ಬರೀ ಸಚಿವರಲ್ಲ, ಇನ್ನೂ ಏನೇನೋ ಆಗಿದ್ದಾರೆ, ಅದಕ್ಕೆ ಎಲ್ಲವನ್ನ ಪೆನ್ ಡ್ರೈವ್ ನಲ್ಲಿ ಇಟ್ಟಿದ್ದೀನಿ, ಚುನಾವಣೆ ಎಲ್ಲ ಮುಗಿಲಿ, ಆ ನಂತರದಲ್ಲಿ ಇದೆಲ್ಲವನ್ನು ಕೂಡ ಬೆಳಕಿಗೆ ತರ್ತೀನಿ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದ ರಾಜಕೀಯದ ಬಗ್ಗೆ ಈ ಚುನಾವಣೆ ಅಲ್ಲ. ರಾಜ್ಯದ ರಾಜಕೀಯದ ಬಗ್ಗೆ ಅದನ್ನೆಲ್ಲ ನೀವು ಒಂದು ಸ್ಟೋರಲ್ಲಿ ಇಟ್ಕೊಂಡಿರಿ, ಪೆನ್ ಡ್ರೈವಲ್ಲಿ ಹಾಕಿ ಇಟ್ಕೊಂಡಿರಿ, ಚುನಾವಣೆ ಆದಮೇಲೆ ಬರ್ತೀನಿ, ಅದಕ್ಕೆಲ್ಲ ಉತ್ತರ ಕೊಡ್ತೀನಿ. ನಾನು ಸ್ಟಾರ್ ಕ್ಯಾಂಪೇನರ್ ಇದ್ದೀನಿ, ನನ್ನ ಯಾರು ಉಪಯೋಗಿಸ್ಕೊಳ್ಳೋಕೆ ಆಗೋದಿಲ್ಲ. ನನ್ನ ಉಪಯೋಗ ಕಾಂಗ್ರೆಸ್ ಪಕ್ಷಕ್ಕೆ ಇರುತ್ತೆ, ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತೇನೆ. ಆದ್ದರಿಂದ ವೈಯಕ್ತಿಕ ರಾಜಕಾರಣ ಬೇರೆ, ಇದು ಕಾಂಗ್ರೆಸ್ ಪಕ್ಷದ ಮತ್ತು ದೇಶದ ರಾಜಕಾರಣ. ಅದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ರೂ ಸಹ ಪೆನ್ ಡ್ರೈವಲ್ಲಿ ಇಟ್ಬಿಟ್ಟು ಅದು ಆಮೇಲೆ ರಾಜಕೀಯ. ಇದು ರಾಜ್ಯ ಚುನಾವಣೆ ಅಲ್ಲ, ಹಾಗಾಗಿ ನನ್ನ ಎಲ್ಲ ವೈಯಕ್ತಿಕ ಅಸಮಾಧಾನಗಳೇನಿದೆ ಅದೆಲ್ಲವನ್ನು ಕೂಡ ಪೆನ್ ಡ್ರೈವ್ ನಲ್ಲಿ ಇಡ್ತೀನಿ. ಈಗ ಅದು ಪ್ರಸ್ತಾಪ ಮಾಡುವಂತಹ ಪರಿಸ್ಥಿತಿ ಅಲ್ಲ. ನಾನು ಸ್ಟಾರ್ ಕ್ಯಾಂಪೇನರ್, ನನ್ನನ್ನ ಯಾರು ಕೂಡ ಬಳಸ್ಕೊಳ್ಳಿಕ್ಕೆ ಆಗಲ್ಲ, ನನ್ನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಉಪಯೋಗ ಇದೆ ಅಂತ ಕೂಡ ಹರಿಪ್ರಸಾದ್ ಹೇಳ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಪೆನ್ ಡ್ರೈವ್ ನಲ್ಲಿ ಏನ್ ಇಟ್ಟಿರ್ತಾರೆ, ಯಾವಾಗ ಸ್ಫೋಟವಾಗುತ್ತೆ, ಇದರಿಂದ ಏನ್ ಪರಿಣಾಮಗಳಾಗುತ್ತೆ ಮುಂದೆ ನೋಡಬೇಕು.